ಶ್ರೀಮಾನ್ ಯಡಿಯೂರಪ್ಪನವರ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 1 ವರ್ಷ 3 ತಿಂಗಳಾಗ್ತಾ ಬಂದಿದೆ. ದುರಾಡಳಿತ ಮತ್ತು ಭ್ರಷ್ಟಾಚಾರ ನಿರಂತರವಾಗಿ ಇವರು ಸರ್ಕಾರದಲ್ಲಿ ನಡೀತಾ ಇದೆ. ನಾನು ಮತ್ತು ಶಿವಕುಮಾರ್ ಅನೇಕ ಸಂದರ್ಭಗಳಲ್ಲಿ ಅವರ ಭ್ರಷ್ಟಾಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ, ಅವರ ದುರಾಡಳಿತವನ್ನು ಪ್ರಸ್ತಾಪ ಮಾಡಿದ್ದೀವಿ, ಅವರ ಕುಟುಂಬ ವರ್ಗದವರ ಈ ಭ್ರಷ್ಟಾಚಾರದಲ್ಲಿ ಏನು ಶಾಮೀಲಾಗಿದ್ದಾರೆ ಆ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ. ನಾನು ಅನೇಕ ಸಾರಿ ಹೇಳಿದ್ದೇನೆ, ದರ್ ಆರ್ 2 ಚೀಫ್ ಮಿನಿಸ್ಟರ್ಸ್ ಇನ್ ದಿ ಸ್ಟೇಟ್ ಅಂತ ಹೇಳಿ. ಒಬ್ಬರು ಯಡಿಯೂರಪ್ಪನವರು ಡಿ ಜೂರೆ ಚೀಫ್ ಮಿನಿಸ್ಟರು, ವಿಜಯೇಂದ್ರ ಅವರ ಮಗ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಂತೇಳಿ ಪ್ರಸ್ತಾಪ ಮಾಡಿದ್ದೀನಿ ಅನೇಕ ಸಾರಿ. ಈಗ ಈ ಭ್ರಷ್ಟಾಚಾರದ ಮೂಲಕ ಅದು ಸಾಬೀತಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೊರೋನಾ ಒಂದು ಮಹಾ ರೋಗ, ಸಾಂಕ್ರಾಮಿಕ ರೋಗ, ಅದು ಇವತ್ತು ಅನೇಕ ಜನರಿಗೆ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದು ಬಹಳ ನಾಚಿಕೆಗೇಡಿನ ಸಂಗತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ರಾಜ್ಯದ ಜನರಿಗೆ ಮಾಡ್ತಕ್ಕಂಥ ದೊಡ್ಡ ದ್ರೋಹ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಡಿಯೂರಪ್ಪನವರು ಜನರ ಆಶೀರ್ವಾದ ಪಡೆದೇನು ಅಧಿಕಾರಕ್ಕೆ ಬಂದಿರಲಿಲ್ಲ. ನಾನು ನಿನ್ನೆ ವಿತ್ ಡಾಕ್ಯುಮೆಂಟ್ಸ್ ಆಫ್ ದರ್ ಓನ್ ಫರ್ನಿಶ್ಡ್ ಬೈ ದಿ ಗವರ್ಮೆಂಟ್ ನಾನು ಎಲ್ಲ ಹೆಂಗೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನಲ್ಲಿ ಪರ್ಚೇಸ್ನಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ನಾನು ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ ರೇಟ್ನಲ್ಲಿ ವೇರಿಯೇಷನ್ ಇದೆ. ರೇಟ್ನಲ್ಲಿ ವೇರಿಯೇಷನ್ನು 5% 10% ಇದ್ದರೆ ಓಕೆ. 300 ಟೈಮ್ಸು 400 ಟೈಮ್ಸು 500 ಟೈಮ್ಸು 700 ಟೈಮ್ಸು ವೇರಿಯೇಷನ್ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಅನ್ಲೆಸ್ ದೇರ್ ಇಸ್ ಎ ಕರಪ್ಷನ್. ನಿಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತಂದರೆ 2017 11/10/2017 ಒಂದು ಟೆಂಡರ್ ಫ್ಲೋಟ್ ಆಗುತ್ತೆ BDAಯಿಂದ 576 ಕೋಟಿ ರೂಪಾಯಿ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ಏನಪ್ಪ ಅಂತಂದರೆ ಹೌಸಿಂಗ್ ಪ್ರಾಜೆಕ್ಟ್. ಅದು ಆ ಹೌಸಿಂಗ್ ಪ್ರಾಜೆಕ್ಟು ಟೆಂಡ್ರು ಫ್ಲೋಟ್ ಆದಮೇಲೆ ಇಬ್ಬರು ಬಿಡ್ದಾರರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇಬ್ಬರು, ಒಬ್ಬರು L1 ಒಬ್ಬರು L2. L1 ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ, ಅವರು L1 ಆಗಿರ್ತಾರೆ. ಮತ್ತೆ ನೆಗೋಷಿಯೇಷನ್ ಆಗುತ್ತೆ. 666 ಕೋಟಿ 22,50,000 ಕೋಟಿ ರೂಪಾಯಿಗಳಿಗೆ ಅದು ಸೆಟ್ಲ್ ಆಗ್ತದೆ. ಆಮೇಲೆ ಅರ್ನೆಟ್ ಡಿಪಾಸಿಟ್ ಮಾಡಬೇಕಲ್ಲ, 33 ಕೋಟಿ 331,50,000 ರೂಪಾಯಿಗೆ ಇದಾಗುತ್ತೆ, ಡಿಪಾಸಿಟ್ ಕೂಡ ಆಗುತ್ತೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಆರ್ಡರ್ಸ್ ಇಶ್ಯೂ ಆಗಿರೋದು, ದಟ್ ಇಸ್ ಮೈ ಇನ್ಫಾರ್ಮೇಶನ್. ಇವರು ಅಧಿಕಾರಕ್ಕೆ ಬಂದ ಮೇಲೆ ಮಿಸ್ಟರ್ ವಿಜಯೇಂದ್ರ ಅಂಡ್ ಗ್ರ್ಯಾಂಡ್ ಸನ್ ಆಫ್ ಮಿಸ್ಟರ್ ಯಡಿಯೂರಪ್ಪ ಕೇಮ್ ಇನ್ ಟು ಪಿಕ್ಚರ್. ಅಷ್ಟೊತ್ತಿಗೆ ಪ್ರಕಾಶ್ ಅವರು ಕಾರ್ಪೊರೇಷನ್ BDA ಕಮಿಷನರ್ ಆಗಿರ್ತಾರೆ. ವಿಜಯೇಂದ್ರ ಏನು ಮಾಡ್ತಾರೆ, ಈ ಪ್ರಾಜೆಕ್ಟಿನ ಕೆಲಸ ನಿಲ್ಲಿಸ್ಬಿಡ್ಬೇಕು, ಮತ್ತೆ ಈ ಡಿಮ್ಯಾಂಡೆಡ್ 12 crores ಫ್ರಮ್ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ. ಇವರು ವಿಜಯೇಂದ್ರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಕಾಂಟ್ರಾಕ್ಟರ್ಗೆ, ನೋಡಪ್ಪ ಎಂಥವನು ರವಿ ಅನ್ನೋನು ಒಬ್ಬ ಹೋಟ್ಲ್ ಮಾಲೀಕ, ಅವನು ಕೊಟ್ಬಿಡು ಇದನ್ನ, ಅವ ನಾನು ತಂದು ಕೊಡ್ತಾನೆ ಅಂತ ಹೇಳ್ತಾರೆ. ಇನ್ ದಿ ಮೀನ್ ವೈಲ್ ವಾಟ್ ಹ್ಯಾಪನ್ಡ್ ವಾಸ್, ಇದೆಲ್ಲ ಇದರಲ್ಲಿ ರೆಕಾರ್ಡ್ ಆಗಿದೆ, ಆಡಿಯೋ ಕಾನ್ವರ್ಸೇಷನ್ನು ಸ್ಟಿಂಗ್ ಆಪರೇಷನ್ ಅಲ್ಲಿ ರೆಕಾರ್ಡ್ ಆಗಿದೆ ಬಿಟ್ವೀನ್ ದಿ ಹೆಡ್ ಆಫ್ ದಿ ಪವರ್ ಟಿವಿ ಅಂಡ್ ವಿಜಯೇಂದ್ರ. ಇದು ಒಂದು ಎಪಿಸೋಡು. ಇನ್ನೊಂದು ಎಪಿಸೋಡು ದಿ ಕಾಂಟ್ರಾಕ್ಟರ್ ಅಂಡ್ ದಿ ಶಶಿಧರ ಅವ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿದೆ. ಅದು ವಾಟ್ಸ್ಆಪ್ ಮೆಸೇಜ್ನಲ್ಲಿ ಇವೆಲ್ಲ ಕಾನ್ವರ್ಸೇಷನ್ ನಲ್ಲಿ ಆಗಿದೆ. ಅಲ್ಲಿ ನೀವೆಲ್ಲ ನೋಡಬೇಕು, ಬೇಕಾದ್ರೆ ನಿಮಗೆ ಅದನ್ನು ಪ್ಲೇ ಮಾಡಿ ಹೇಳ್ತಾರೆ, ತೋರಿಸ್ತಾರೆ. ಅಲ್ಲಿ ಅಡ್ಮಿಟ್ ಮಾಡ್ಕೋತಾರೆ. ಇವನೇನು ಮಾಡ್ತಾನೆ, ಪ್ರಕಾಶ ಕಮಿಷನರು, ನಾನು ಕೊಡ್ತೀನಿ ವಿಜಯೇಂದ್ರನಿಗೆ ಅಂದ್ಬಿಟ್ಟು ಅವನೇ ಇಸ್ಕೆ ಇಟ್ಕೊಬಿಡ್ತಾನೆ ಕಾಂಟ್ರಾಕ್ಟರ್ ಹತ್ರ. 12 ಕೋಟಿ ರೂಪಾಯಿನ ನಾನು ವಿಜಯೇಂದ್ರನಿಗೆ ತಲುಪಿಸ್ತೀನಿ ಅಂದ್ಬಿಟ್ಟು ಅವನೇ ಇಸ್ಕೆ ಇಟ್ಕೊಬಿಡ್ತಾನೆ. ಅವನಿಗೆ ಕಾಂಟ್ರಾಕ್ಟರು ಹೋಗಿ ನಾನು ಕೊಟ್ಬಿಟ್ಟಿದ್ದೀನಿ ವಿಜಯೇಂದ್ರನ, ಇವನಿಗೆ ರವಿ ಮೂಲಕ ವಿಜಯೇಂದ್ರನಿಗೆ ತಲುಪಿಸಿದ್ದೀನಿ ಅಂತ ಹೇಳ್ತಾನೆ. ಅವನೇ ನನಗೆ ಬಂದೇ ಇಲ್ವಲ್ಲಪ್ಪ ಅಂತ ಹೇಳ್ತಾನೆ ಕಾಂಟ್ರಾಕ್ಟರ್ಗೆ. ಇಲ್ಲ ಇವನು ಈಸ್ಕೊಂಡ, ಯಾರು ಪ್ರಕಾಶ್ ಕಮಿಷನರ್ ಈಸ್ಕೊಂಡಿದ್ದಾರೆ, ನಿಮ್ಗೆ ಕೊಡ್ತೀನಿ ಅಂತ. ಅವ್ನು ನನಗೆ ಕೊಟ್ಟೇ ಇಲ್ಲ ಬಡ್ಡಿ ಮಗ ಅಂತ ಈ ಪದ ಉಪಯೋಗಿಸ್ತಾರೆ. ಸೊ ಅಡ್ಮಿಟೆಡ್ಲಿ ಈಸ್ ಅವೇರ್ ದಟ್ ಒನ್ ಪ್ರಕಾಶ್, he was a commissioner of BDA. He received
bribe amount of rupees 12 crores and it is in the knowledge of Mr. Vijayendra. ಇವರು ನಿಜವಾಗಿ ಪ್ರಾಮಾಣಿಕರಾಗಿದ್ದರೆ ಆ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಾಗಿತ್ತು, ಕಾಂಟ್ರಾಕ್ಟರ್ ಮೇಲೆ ತಗೋಬೇಕಾಗಿತ್ತು. ಅದೇನು ಮಾಡೇ ಇಲ್ಲ. ನೋ ಕೇಸ್ ಇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ದೆಮ್. ಅವನು ಏನು ಮಾಡ್ತಾನೆ, ನೋಡು ಅವನು ಕಮಿಷನರ್ ಇದ್ದಾನಲ್ಲ, ನನ್ನ ಹೆಸರು ನಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ನಾನು 15 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ಕೊ ತಿರುಗಾಡ್ತಾ ಇದ್ದಾನೆ ಅಂತ ಇವನೇ ಹೇಳ್ತಾನೆ. ಆ ವಾಟ್ಸಾಪ್ ಕಾನ್ವರ್ಸೇಷನ್ನಲ್ಲಿ 15 ಕೋಟಿ ತಗೊಂಡಿದ್ದಾನೆ ಯಡಿಯೂರಪ್ಪ ಇವನಿಗೆ BDA ಕಮಿಷನರ್ ಮಾಡಲಿಕ್ಕೆ 15 ಕೋಟಿ ತಗೊಂಡಿದ್ದಾನೆ ಅಂತ ಅವನೇ ಹೇಳ್ತಾನೆ. ಆಮೇಲೆ ಹೇಳ್ತಾನೆ ಕಾಂಟ್ರಾಕ್ಟ್ಗೆ, ನೋಡಪ್ಪ ಅವೆಲ್ಲ ಗೊತ್ತಿಲ್ಲ ನನಗೆ, ನೀನು ಅವ್ರು ಕೊಟ್ಟಿದ್ರೆ ವಸೂಲು ಮಾಡ್ಕೊ ಅವನ ಹತ್ರ, ಕಮಿಷನರ್ ಹತ್ರ. ನನಗೆ ಮತ್ತೆ 12 ಕೋಟಿ ಪ್ಲಸ್ 5 ಕೋಟಿ ಕೊಡು, ಒಟ್ಟು 17 ಕ್ರೋರ್ಸ್ ಕೊಡು. ಅದನ್ನ ಶಶಿಧರ ಮರಡಿಕಲ್ ಕೊಟ್ಬಿಡು ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ ಕಾಂಟ್ರಾಕ್ಟ್ರು, ಅವ್ರ ಜೊತೆ ಕಾನ್ವರ್ಸೇಷನ್ ನೋಡಿದ್ರೆ ಟೈಮ್ ಎಲ್ಲ ತಕೊಂಡು ಇನ್ಸ್ಟಾಲ್ಮೆಂಟ್ನಲ್ಲಿ 7,40,00,000 ರೂಪಾಯಿಗಳನ್ನು ಮರಡಿ ಅಕೌಂಟ್ಗೆ, ಶಶಿಧರ ಮರಡಿ ಅಕೌಂಟ್ಗೆ RTGS ಮಾಡ್ತಾರೆ. ಪಾಪ ಯಡಿಯೂರಪ್ಪನಿಗೆ ಬುದ್ಧಿ ಬರಬೇಕಾಗಿತ್ತು, ಬಂದಿಲ್ಲ ಅನ್ನೋ ಕಾಣಿಸುತ್ತೆ. ಹಿಂದೆ ಹೊಸ ಚೆಕ್ ಮೂಲಕ ದುಡ್ಡು ತಗೊಂಡ್ಬಿಟ್ಟು ಸಿಕ್ಕಾಕೊಂಡಿದ್ರು. ಈಗ RTGS ಮೂಲಕ ತಗೊಂಡಿದ್ದಾರೆ. ಇವನ ಅಕೌಂಟ್ ನಂಬರ್ ಕೊಟ್ಟಿರ್ತಾನೆ ಶಶಿಧರ ಮರಡಿ. ಅವನು ಕಾಂಟ್ರಾಕ್ಟರು ಅವನ ಅಕೌಂಟಿಗೆ 7,40,00,000, ಐ ರಿಪೀಟ್ 7 crores 40 lakhs RTGS ಮಾಡಿ ಅವನ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಉಳಿದ ಅಮೌಂಟ್ ಎಲ್ಲಿ ಹೋಯ್ತದೆ, ಅವ್ರ ಅಳಿಯ ವಿರೂಪಾಕ್ಷಪ್ಪ ಯಮಕರ ಮರಡಿ, ಅವ್ರ ಮನೆ ಇರೋದು ಹುಬ್ಳಿನಲ್ಲಿ, ಹೌಸ್ ನಂಬರ್ 52, ಅಲ್ಲಿ ಡೆಲಿವರಿ ಆಗುತ್ತೆ ಉಳಿದ ಅಮೌಂಟ್. 17 ಕೋಟಿನಲ್ಲಿ 7,40,00,000 RTGS ಮೂಲಕ ಹೋಗ್ತದೆ. ಇನ್ನು ಉಳಿದ ಅಮೌಂಟು ಅಲ್ಲಿ ಅವ್ರ ಅಳಿಯ ತಗೊಳ್ತಾರೆ. ಈ ದುಡ್ಡು ಬಂತಲ್ಲ, ಏನ್ ಮಾಡ್ತಾರೆ, ಅದನ್ನ ವೈಟ್ ಮನಿ ಮಾಡ್ಕೋಬೇಕಲ್ಲ. ಅದಕ್ಕೆ ಕಲ್ಕತ್ತಾ ಕಂಪನಿಗಳು 7 ಶೆಲ್ ಕಂಪನಿಗಳಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ದುಡ್ಡನ್ನ. ಅವರು ಆ 7 ಕಂಪನಿಗಳ ಹೆಸರುಗಳು ಬೇಕಾದ್ರೆ ಕೊಡ್ತೀನಿ ನಾನು ನಿಮಗೆ. ಇಂಟರ್ನ್ ಈ 7 ಕಂಪನಿಗಳು ಏನ್ ಮಾಡ್ತವೆ ಗೊತ್ತಾ, ದೀಸ್ the amount through Corporation Bank to Belgravia Enterprises Private Limited. ಅದಷ್ಟಕ್ಕೆ ನಿಲ್ಲಲ್ಲ. ಈ ಬೆಲ್ಗ್ರೇವಿಯಾ ಕಂಪನಿ ಯಾರ್ದು ಗೊತ್ತಾ, ಇದು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದಂತ ಕಂಪನಿ. ಇವರೇನ್ ಮಾಡ್ತಾರೆ, ದಿ ಬೆಲ್ಗ್ರೇವಿಯಾ ಇನ್ ಟರ್ನ್ ಟ್ರಾನ್ಸ್ಫರ್ಡ್ ದಿ ಅಮೌಂಟ್ ಟು VSS ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. ನನಗೆ ಇರೋ ಮಾಹಿತಿ ಪ್ರಕಾರ VSS ಅಂದ್ರೆ ವಿಜಯೇಂದ್ರ, ಆಮೇಲೆ ಇವನು ಅಂತ ಶಶಿಧರ, ಸಂಜಯ್ ನನಗಿರೋ ಇನ್ಫಾರ್ಮೇಶನ್, ಐ ಮೇ ಬಿ ರೈಟ್, ಎಸ್ಟೇಟ್ಸ್ ಪ್ರೈವೇಟ್ ಲಿಮಿಟೆಡ್. ಮತ್ತೆ ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ ಅಂತಂದ್ರೆ VSS ವರ್ಕ್ಸ್ ಲಿಪ್ ಅಂತ ಇನ್ನೊಂದು ಕಂಪ್ನಿಗೆ ಹೋಗುತ್ತೆ. ದೀಸ್ 2 ಕಂಪನೀಸ್ ಆಲ್ಸೋ ಬಿಲಾಂಗ್ ಟು ಮಿಸ್ಟರ್ ಯಡಿಯೂರಪ್ಪಸ್ ಫ್ಯಾಮಿಲಿ. ದೆನ್ ದಿಸ್ ಲಿಪ್ ಎಂಟಿಟಿ ಹ್ಯಾಸ್ ಡಿಪಾಸಿಟೆಡ್ 1 crore ಈಚ್ 5 ಫಿಕ್ಸೆಡ್ ಡಿಪಾಸಿಟ್ಸ್ ಮಾಡ್ತಾರೆ. ನನ್ನ ಪ್ರಕಾರ this amounts to Avala, money laundering. It's a violation of the Corruption Act. Section 7 of the Corruption Act ಇದೆಯಲ್ಲ, Prevention of Corruption Act ಇದೆಯಲ್ಲ, ಅದರ ಉಲ್ಲಂಘನೆ ಆಗ್ತದೆ. And there is a criminal conspiracy also. It attracts Section 120B of the Indian Penal Code. ಇಷ್ಟೆಲ್ಲ ಆಗಿದ್ರು ಕೂಡ why this income tax department they are keeping quiet, why they are sleeping over the matter? ವಿರೋಧ ಪಕ್ಷದವರಾದ್ರೆ ಸುಳ್ಳು ಕೇಸ್ಗಳು ಹಾಕ್ಬಿಟ್ಟು ಸರ್ಕಾರ ಕಿತ್ತಾಕಕ್ಕೆ ಏನೇನು ಬೇಕೆಲ್ಲ ಮಾಡ್ತಾರೆ. Why in this case they are keeping quiet? So these are the facts. ಇದು ನಾನು ಹುಟ್ಟಿಸ್ಕೊಂಡು ಹೇಳಿರೋದಲ್ಲ, ಅಥವಾ ನಮ್ಮ ಪಾರ್ಟಿ ಹುಟ್ಟಿಸ್ಕೊಂಡು ಹೇಳಿರೋದಲ್ಲ. ಇವೆಲ್ಲ 2 ಸ್ಟಿಂಗ್ ಆಪರೇಷನ್ನಲ್ಲಿ ಆಗಿರ್ತಕ್ಕಂಥ ಆಪ್ ಮೆಸೇಜಸ್ ಕಾನ್ವರ್ಸೇಷನ್ ಆಗಿದೆಯಲ್ಲ, ಅದರಲ್ಲಿ ಬಂದಿರತಕ್ಕಂಥವು ಇವೆಲ್ಲ. ಸೊ ಮೇಲ್ನೋಟಕ್ಕೆ ದೇರ್ ಇಸ್ ಎ ಪ್ರೇಮ ಪೇಶಿ ಕರಪ್ಷನ್ ಚಾರ್ಜಸ್ ಅಗೇನೆಸ್ಟ್ ಯಡಿಯೂರಪ್ಪ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್, ಅಂಡ್ ಕ್ರಿಮಿನಲ್ ಕೇಸ್ ಶುಡ್ ಬಿ ರಿಜಿಸ್ಟರ್ಡ್ ಅಗೇನೆಸ್ಟ್ the purse were all involved
in this scandal.